ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ಆರ್ ಆರ್ ಬಿ ಟೆಕ್ನಿಷಿಯನ್ ಗ್ರೇಡ್ ಒನ್ ಹುದ್ದೆಗಳನ್ನು ಕರೆಯಲಾಗಿದೆ ಸ್ನೇಹಿತರೆ. ಅವು ಯಾವುವು, ಎಷ್ಟು ಹುದ್ದೆಗಳು ಕರೆದಿವೆ, ಎಷ್ಟು ಹುದ್ದೆಗಳು ಖಾಲಿ ಇವೆ, ಯಾವಾಗ ಅರ್ಜಿ ಸಲ್ಲಿಕೆ ಆರಂಭವಾಗುತ್ತದೆ, ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, 6238 ಹುದ್ದೆಗಳು ಖಾಲಿ ಇದ್ದಾವೆ ಸ್ನೇಹಿತರೆ. ಯಾವಾಗ ಅರ್ಜಿ ಸಲ್ಲಿಕೆ ಆರಂಭ ಆಗುತ್ತದೆ, ಪರೀಕ್ಷೆ ಕನ್ನಡದಲ್ಲಿ ಇರುತ್ತಾ, ವೇತನ ಎಷ್ಟು, ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕ ಎಷ್ಟು, ಎಲ್ಲ 360 ಡಿಗ್ರಿ ಮಾಹಿತಿಯನ್ನು ನಾವು ಈಗ ನಿಮಗೆ ತಿಳಿಸಿಕೊಡುತ್ತೇವೆ ಸ್ನೇಹಿತರೆ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಜಾಬ್ ನೋಟಿಫಿಕೇಷನ್ ಬಗ್ಗೆ 360 ಡಿಗ್ರಿ ಆಗಿ ಮಾಹಿತಿ ತಿಳಿಸುತ್ತೇವೆ. ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಎಷ್ಟು ನಮ್ಮ ರಾಜ್ಯದಲ್ಲಿ ಕೂಡ ಹುದ್ದೆಗಳಿದ್ದಾವೆ ಸ್ನೇಹಿತರೆ, ಇನ್ನು ಯಾವುವು ಎಷ್ಟು ಎಂದು ತಿಳ್ಕೊಳ್ಳೋಣ. 6238 ಟೋಟಲ್ ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ. ಟೆಕ್ನಿಷಿಯನ್ ನೇಮಕ ಅಂತ ಕರೀತಾರೆ ಈ ಹುದ್ದೆಗಳಿಗೆ. ಸೊ ಇದಿಷ್ಟು ಇದರ PDF ಇದೆ ಸ್ನೇಹಿತರೆ, ತೋರಿಸ್ತೀನಿ ನೋಡಿ. ಇದೆ ಸ್ನೇಹಿತರೆ, ಇದರ PDF ನಿಮಗೆಲ್ಲ ಇಲ್ಲಿದೆ ನೋಡಿ ಸ್ನೇಹಿತರೆ. ಹುದ್ದೆ ಕೆಲಸ ಏನಪ್ಪ ಅಂದರೆ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ, ರೈಲ್ವೆ ಮಿನಿಸ್ಟ್ರಿ, ರೈಲ್ವೆ ಪ್ರೊಸೆಸ್ ಟೆಕ್ನಿಷಿಯನ್ ಹುದ್ದೆ ಅಂದರೆ ಹಳಿ ಚೇಂಜ್ ಮಾಡೋದು, ಹಳಿ ಸಿಗ್ನಲ್ಲು, ಹಳಿ ಚೆಕ್ ಮಾಡ್ತಿರೋದು, ಟ್ರೈನ್ ಚೆಕ್ ಮಾಡೋದು, ಇದ್ರ ಸಂಬಂಧಪಟ್ಟ ಟೆಕ್ನಿಷಿಯನ್ ಸಂಬಂಧಪಟ್ಟ ಬಗ್ಗೆ ನಿಮಗೆ ಕೆಲಸ ಇರುತ್ತದೆ ಸ್ನೇಹಿತರೆ. ಈಗ ಅಪ್ಲಿಕೇಶನ್ ಡೇಟ್ ನೋಡೋಣ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಇಲ್ಲಿದೆ ನೋಡಿರಿ, ರಿಕ್ರೂಟ್ಮೆಂಟ್ ಆಫ್ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಕ್ಯಾಟಗರಿಸ್ಟ್ ಗ್ರೇಡ್ 3 ಮತ್ತು ಗ್ರೇಡ್ 1 ಮತ್ತು ಗ್ರೇಡ್ 3 ಖಾಲಿ ಇರುವ ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ಸ್ನೇಹಿತರೆ. ಅಪ್ಲಿಕೇಶನ್ ಅಂದರೆ 25ನೇ ತಾರೀಕಿಗೆ ನೋಟಿಸ್ ಬಂದಿದೆ ಸ್ನೇಹಿತರೆ. ಇಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತೇಳಿ ರೈಲ್ವೆ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬಂದಿದೆ ಸ್ನೇಹಿತರೆ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 20ನೇ ತಾರೀಕಿನಿಂದ ಆರಂಭವಾಗಿದೆ ಸ್ನೇಹಿತರೆ. ಆಲ್ರೆಡಿ ಅಪ್ಲಿಕೇಶನ್ ಆರಂಭವಾಗಿದೆ. ಅಪ್ಲಿಕೇಶನ್ ಇವಾಗ ಕ್ಲೋಸ್ ಆಗುತ್ತದೆ ಅಂದರೆ ಸ್ನೇಹಿತರೆ, ಮುಂದಿನ ತಿಂಗಳ 28ನೇ ತಾರೀಕಿಗೆ, ಜುಲೈ 28ಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತದೆ ಸ್ನೇಹಿತರೆ. ನಿಮಗೆ ಒಂದು ಎಕ್ಸಾಮ್ ಫೀ ಕಟ್ಟೋಕ್ಕೆ ಟೈಮಿಂಗ್ ಎಷ್ಟಪ್ಪ ಅಂದರೆ 2 ದಿನ ಎಕ್ಸ್ಟ್ರಾ ಟೈಮಿಂಗ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಜುಲೈ 30ಕ್ಕೆ 2 ದಿನ ಎಕ್ಸಾಮ್ ಫೀ ತುಂಬುವುದಕ್ಕೆ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಒಂದು ವೇಳೆ ನೀವೇನಾದರೂ ಕರೆಕ್ಷನ್ಸ್ ಏನಾದರೂ ಮಾಡಿಕೊಂಡಿದ್ದರೆ ನಿಮಗೆ ಆಗಸ್ಟ್ 1ರಿಂದ ಆಗಸ್ಟ್ 10ರವರೆಗೂ 10 ದಿನ ನಿಮಗೆ ಅವು ಕರೆಕ್ಷನ್ಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ನಿಮಗೆ ಸಮಯವನ್ನು ನೀಡಿದ್ದಾರೆ ಸ್ನೇಹಿತರೆ. ಇದೇ ಥರ ಎಲ್ಲ ನಿಮಗೆ 360 ಡಿಗ್ರಿ ಮಾಹಿತಿಯಾಗಿ ಹೇಳಿಕೊಡ್ತೇನೆ ಸ್ನೇಹಿತರೆ. ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ, ನೀವು ಸ್ವಲ್ಪ ಸಮಾಧಾನದಿಂದ ತಾಳ್ಮೆಯಿಂದ ಕೊಟ್ಟು ನೋಡಿ. ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೋಸ್ಕರ ನೀವು ತಾಳ್ಮೆಯಿಂದ ಸಮಾಧಾನಲೇ ನೋಡಿ ಸ್ನೇಹಿತರೆ. ಯಾವುದೋ ಒಂದು ಪಾಯಿಂಟ್ ಕೂಡ ನಿಮಗೆ ಮಿಸ್ ಮಾಡಲ್ಲ. ಅರ್ಥ ಆಯಿತಾ? ನೋಡ್ರಿ, ಇಲ್ಲಿ ಪೋಸ್ಟ್ ಯಾವುದ್ರಿ, ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಪೋಸ್ಟ್. ಪೇ ಲೆವೆಲ್ ಒಳಗಿರುತ್ತೆ. ಮತ್ತು ನಿಮಗೆ ಪೇಮೆಂಟ್ ಎಷ್ಟಿರುತ್ತೆ ಅಂದರೆ 29,000 ಪೇಮೆಂಟ್ ಇರುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡ್ B1 ಸ್ಟ್ಯಾಂಡರ್ಡು. ಮತ್ತು ವಯಸ್ಸು ಏಜ್ ಮಿತಿ 18ರಿಂದ 33 ವರ್ಷದವರು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಟೋಟಲ್ ಎಷ್ಟು ವೇಕೆನ್ಸಿ ಇದಾವೆ ಅಂದರೆ 183 ವೇಕೆನ್ಸಿಗಳು ಇದ್ದಾವೆ ಸ್ನೇಹಿತರೆ. ಆಲ್ ಮತ್ತು ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3ಯಲ್ಲಿ ಲೆವೆಲ್ 2 ಪೇ ಸ್ಕೇಲ್ ಇರುತ್ತದೆ ಸ್ನೇಹಿತರೆ. ನಿಮಗೆ 19,000 ಪೇಮೆಂಟ್ ಸಿಗುತ್ತೆ ನಿಮಗೆ. ಇದು ವಯಸ್ಸು ಮಿತಿ 18ರಿಂದ 30 ಏಜ್ ಲಿಮಿಟ್ ಆಗಿದೆ ಸ್ನೇಹಿತರೆ. ಇದಕ್ಕೆ ವೇಕೆನ್ಸಿ ಎಷ್ಟು ಖಾಲಿ ಇದಾವೆ ಅಂದರೆ 6057 ಹುದ್ದೆಗಳು ಖಾಲಿ ಇದ್ದಾವೆ ಸ್ನೇಹಿತರೆ. ಗ್ರ್ಯಾಂಡ್ ಟೋಟಲ್ ಎರಡು ಸೇರಿ 6238 ಹುದ್ದೆಗಳು ಆಲ್ ಓವರ್ ಇಂಡಿಯಾ ಸ್ನೇಹಿತರೆ. ನಾಟ್ ಓನ್ಲಿ ಕರ್ನಾಟಕ, ಆಲ್ ಓವರ್ ಇಂಡಿಯಾದಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಸ್ನೇಹಿತರೆ. ಅವು ಯಾವ್ಯಾವ ಝೋನ್ ವೈಸು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ನಿಮಗೆ ಕೆಳಗಡೆ ಹೇಳುತ್ತೇನೆ. ನೀವು ಸ್ವಲ್ಪ ತಾಳ್ಮೆಯಿಂದ ವಿಡಿಯೋವನ್ನು ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಸ್ನೇಹಿತರೆ. ದಯವಿಟ್ಟು ಈ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಎಕ್ಸಾಮ್ ಕನ್ನಡದಲ್ಲಿರುತ್ತೆ. ಎಲ್ಲರೂ ಅಪ್ಲಿಕೇಶನ್ ಹಾಕಿ ಎಲ್ಲರೂ ಹೋಗಿ ಬರೆದು ಬನ್ನಿ ಸ್ನೇಹಿತರೆ. ಆಗೋದು ಬಿಡೋದು ಸೆಕೆಂಡ್ರಿ. ಹೇಳ್ತಿದ್ದೀನಿ, ಮೊದಲೇ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದೇ ನೋಟಿಫಿಕೇಷನ್ ಇಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದೊಂದಾಗಿ ನೋಟಿಫಿಕೇಷನ್ ಆಗಿದ್ದಾವೆ. RRB, NTPC ಮತ್ತು ಯಾವುದು CGL, CHSL, MTS ಸ್ನೇಹಿತರೆ. ಈ ಎಲ್ಲ ಜಾಬ್ ಅಪ್ಡೇಟ್ಗಳ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೇನೆ ಸ್ನೇಹಿತರೆ. ನಮ್ಮ ಚಾನಲಲ್ಲಿ ಇದ್ದಾವೆ. ನೀವು ಇನ್ನೂ ಯಾರು ನೋಡಿಲ್ಲ, ಬೇಗನೆ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಳೆ ವಿಡಿಯೋಗಳನ್ನೆಲ್ಲ ನೋಡಿ ಸ್ನೇಹಿತರೆ. MTS ಬಗ್ಗೆ ಫುಲ್ 360 ಡಿಗ್ರಿ ಹೇಳಿದ್ದೇನೆ. CHSL ಬಗ್ಗೆ ತಿಳಿಸಿದ್ದೇನೆ, CGL ಬಗ್ಗೆ ತಿಳಿಸಿದ್ದೇನೆ ಸ್ನೇಹಿತರೆ. ಅದಕ್ಕೆ ಎಲ್ಲ ಹುದ್ದೆಗಳ ಬಗ್ಗೆ ನಿಮಗೆ ವಿವರವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ನೀಡಿದ್ದೇನೆ. ಸೊ ಇನ್ನೂ ನೀವು ಯಾರು ನೋಡಿಲ್ಲ ಅಲ್ಲಿ ಹೋಗಿ ನೋಡಿ. ಇಲ್ಲ ಈ ವಿಡಿಯೋದ ಎಂಡಿಗೆ ಸ್ಕ್ರೀನ್ ಮೇಲೆ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಕೇಳ್ಬೋದು. ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿರುತ್ತೇನೆ, ಅಲ್ಲಿ ಹೋಗಿ ನೀವು ನೋಡ್ಬೋದು ಸ್ನೇಹಿತರೆ. ಈಗ ನೋಡಿದ್ರಲ್ಲ ಎಕ್ಸಾಮ್ ಯಾವ ಪೋಸ್ಟಿಗೆ ಎಷ್ಟು ವರ್ಷ ಏಜ್ ಲಿಮಿಟ್ ಅಂತೇಳಿ. ನೆಕ್ಸ್ಟ್ ಈಗ ಮುಂದೆ ನೋಡೋಣ. ಏನಾದರೂ ಬೇಕಂದರೆ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಸ್ನೇಹಿತರೆ, ಆ ಲಿಂಕಿಗೆ ಜಾಯ್ನ್ ಆಗಿ. ಮತ್ತು ನಿಮಗೆ ರೈಲ್ವೆ ಸಂಬಂಧಪಟ್ಟಂಥ ಏನಾದರೂ ನೋಟ್ಸು, ಸಿಲೆಬಸ್ ವೈಸ್ ನೋಟ್ಸು, ಕ್ವಿಜ್ಜು, ಟೆಸ್ಟ್ ಸೀರೀಸು ನೋಟ್, ಮತ್ತು ನಿಮಗೆ ಈ ಸಬ್ಜೆಕ್ಟ್ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಇಂಗ್ಲೀಷು, ಸೈನ್ಸು, ಕಂಪ್ಯೂಟರ್ ಎಲ್ಲ ಮಾಹಿತಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಮಾಹಿತಿ ಏನಾದರೂ ಬೇಕಾದರೆ ನೀವು ಕೆಳಗಡೆ ಇರುವ
ಟೆಲಿಗ್ರಾಮ್ ಮತ್ತು ಅಥವಾ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿ ಸ್ನೇಹಿತರೆ ಸಾಕು. ನೀವು ಅಷ್ಟು ಜಾಯಿನ್ ಮಾಡಿದರೆ ಸಾಕು. ಮತ್ತು ಈ ಎಲ್ಲ ನೋಟ್ಸ್ ಗಿಟ್ಸ್ ಎಲ್ಲವೂ ಫ್ರೀ, ಯಾವುದೇ ಥರನಾದಂಥ ಫೀಸ್ ಇರೋಲ್ಲ ಸ್ನೇಹಿತರೆ. ಫ್ರೀಯಾಗಿ ನಿಮಗೆ ಎಲ್ಲ ನೋಟ್ಸು ಸಿಗುತ್ತವೆ ಸ್ನೇಹಿತರೆ. ಎಲ್ಲ ಓಲ್ಡ್ ಕ್ವಶನ್ ಪೇಪರ್ ನಮ್ಮ ಹತ್ರ ಇದ್ದಾವೆ. ಓಲ್ಡ್ ಕ್ವಶನ್ ಪೇಪರ್ ಇದ್ದಾವೆ, ಆಲ್ರೆಡಿ ಚಾನಲಲ್ಲಿ ಹಾಕಿದ್ದೇವೆ. ಆಸಕ್ತಿ ಇದ್ದವರು ಹೋಗಿ ನೋಡಬೇಕು. ಇದಿಷ್ಟು ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ, ಏಜ್ ಲಿಮಿಟ್ ಕೊಟ್ಟಿದ್ದಾರೆ ನೋಡ್ರಿ. ಯಾವ ಪೋಸ್ಟಿಗೆ ಅಂದರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಪೋಸ್ಟ್ಗೆ 18ರಿಂದ 33 ವರ್ಷ ಏಜ್ ಲಿಮಿಟ್ ಇದೆ. ಟೆಕ್ನಿಷಿಯನ್ ಗ್ರೇಡ್ 3 ಅವರಿಗೆ 18ರಿಂದ 30 ವರ್ಷ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಿದ್ದಾರೆ ನಿಮಗೆ. ಯಾವುದೆಂದರು SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ, OBC ಕ್ಯಾಂಡಿಡೇಟ್ಗಳಿಗೆ 3 ವರ್ಷ, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅವರು ಸರ್ವಿಸ್ ತಕ್ಕಂಥ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಮತ್ತು PWD ಇದ್ದರಿಗೂ ಕೂಡ ಅವ್ರಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಒಂದು ಸತಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ಯಾಕಂದರೆ ಎಲ್ಲದೂ ಹೇಳ್ಕೊಂತ ಕುಂತ್ರೆ ಸ್ನೇಹಿತರೆ ಟೈಮ್ ಭಾಳ ಗೊತ್ತಾ, ಹಿಂಗಾಗಿ ನೀವು ವಿಡಿಯೋ ನೋಡೋದಿಲ್ಲ ಜಾಸ್ತಿ ಲಾಂಗ್ ಆದರೆ. ಅದಕ್ಕೋಸ್ಕರ ನಾವು ಹೇಳ್ತಿದ್ದೀವಿ. ಟೇಬಲ್ 2 ಟೆಕ್ನಿಕಲ್ ಗ್ರೇಡ್ 3 ಪೇ ಲೆವೆಲ್ ಅಂಡರ್ 7th ಪೇ ಕಮಿಷನ್ ಸ್ನೇಹಿತರೆ. ಇಲ್ಲಿ ಏನಿತ್ತು ಅಂದರೆ SC/ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ. ಇದು ಗ್ರೇಡ್ 3 ಇದು ಕೊಟ್ಟಿದ್ದಾರೆ ಸ್ನೇಹಿತರೆ. ಎಲ್ಲಕ್ಕೂ ಸೇಮ್ ಏಜ್ ಕೊಟ್ಟಿದ್ದಾರೆ. ಒಂದು ಸತಿ ಎಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ. ನಿಮಗೆ PDF ಬೇಕಂದರೆ ನಮ್ಮ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ, ಕೆಳಗಡೆ ಲಿಂಕ್ ಇರುತ್ತೆ, ಅದರಲ್ಲಿ ಸಿಗುತ್ತೆ ಸ್ನೇಹಿತರೆ. ಆರಾಮ್ ನೀವು ಕುಂತು ಹುಡುಕ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ಇವರು ITI ನೀವು ಮುಗಿಸಿರಬೇಕು. ಯೂನಿವರ್ಸಿಟಿಯಿಂದ ನಿಮಗೆ ಸರ್ಟಿಫಿಕೇಟ್ ಇದ್ದರೆ ಸರ್ಟಿಫಿಕೇಟ್ ಇರಬೇಕು ಸ್ನೇಹಿತರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಇಲ್ಲ ಎಕ್ಸ್ಪೀರಿಯನ್ಸ್ ಬೇಕಂದು ಕೇಳಿದ್ದಾರೆ ಸ್ನೇಹಿತರೆ. ಇವ್ರನ್ನ ಬೇಕಂದು. ಇಲ್ಲ ಡಿಗ್ರಿ ಡಿಪ್ಲೊಮಾ ಮುಗಿಸಿದವರು ಕೂಡ ನೀವು ಹಾಕ್ಬೋದು. ITI ಮುಗಿಸಿದವರು ಹಾಕ್ಬೋದು. 10th ಮುಗಿಸಿದವರು ಹಾಕ್ಬೋದು. ಇದಾವೆ ಸ್ನೇಹಿತರೆ ನಿಮ್ಮ ತಕ್ಕಂಥ. PUC ಮುಗಿಸಿದವ್ರಿಗೂ ಕೂಡ ಅವಕಾಶ ಇದೆ. ಮತ್ತು ಕೆಟಗರೀಸ್ ನೋಡಿರಿ, ಇಲ್ಲಿ ಎಕ್ಸಾಮ್ ಫೀ SC/ST ವುಮೆನ್, ಎಕ್ಸ್ ಸರ್ವಿಸ್ ಮ್ಯಾನ್, EWS ಇವ್ರಿಗೆಲ್ಲ 250 ಇದೆ ಸ್ನೇಹಿತರೆ. ಇವ್ರನ್ನೆಲ್ಲ ಹೊರತುಪಡಿಸಿ ಫಾರ್ ಆಲ್ ಕ್ಯಾಂಡಿಡೇಟ್ಸ್ಗೆ 500 ಎಕ್ಸಾಮ್ ಫೀ ಇದೆ. ನೆಕ್ಸ್ಟ್ ನೆಗೆಟಿವ್ ಮಾರ್ಕಿಂಗ್ ಇದೆ ಸ್ನೇಹಿತರೆ. ನೆಗೆಟಿವ್ ಮಾರ್ಕಿಂಗ್ 1/3 ಅಂದರೆ 0.33 ಅಂದರೆ ಸ್ನೇಹಿತರೆ 3 ತಪ್ಪಾದರೆ ನಿಮ್ಮದು ಒಂದು ಸರಿಯಾಗಿದ್ದು ಕೂಡ ತಪ್ಪಾಗುತ್ತೆ ಸ್ನೇಹಿತರೆ. ಮಿನಿಮಮ್ ಪರ್ಸೆಂಟೇಜ್ ಮಾರ್ಕ್ಸ್ ಎಷ್ಟು ತೊಗೋಬೇಕಪ್ಪ ಅಂದರೆ ಜನರಲ್ 40%, TW 40%, OBC ಅವರು 30%, SC 30%, ST 25% ತೆಗೆದುಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ. ನೋಡಿರಿ, ನಿಮಗೆ ಸಿಲೆಬಸ್ ಇಲ್ಲಿದೆ ನೋಡಿರಿ. ಜನರಲ್ ಅವೇರ್ನೆಸ್ ಸಿಲೆಬಸ್ಸು, ಜನರಲ್ ಇಂಟೆಲಿಜೆನ್ಸ್ ಸಿಲೆಬಸ್ಸು, ಕಂಪ್ಯೂಟರ್ ಸಿಲೆಬಸ್ಸು, ಮ್ಯಾಥಮೆಟಿಕ್ಸ್ ಸಿಲೆಬಸ್ಸು, ಸೈನ್ಸ್ ಮತ್ತು ಸಿಲೆಬಸ್ಸು ಇಲ್ಲಿದ್ದಾವೆ. ಮತ್ತು ನಿಮ್ಗೆ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಏನಪ್ಪ ಇದು ಅಂದರೆ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ಕೇಳುತ್ತೇವೆ, ಎಷ್ಟು ಕ್ವಶನ್ಸ್ ಕೇಳುತ್ತೇವೆ ಅಂತೇಳಿ ಅವ್ರು ಹೇಳಿದ್ದಾರೆ. ನೋಡಿರಿ, GKಯಲ್ಲಿ 10 ಕ್ವಶನ್ ಕೇಳ್ತಾರಂತೆ, ರೀಸನಿಂಗಲ್ಲಿ 15 ಕ್ವಶನ್ನು, ಕಂಪ್ಯೂಟ್ರಲ್ಲಿ 20 ಕ್ವಶನ್ನು, ಮ್ಯಾಥಮೆಟಿಕ್ಸಲ್ಲಿ 20 ಕ್ವಶನ್ನು, ಸೈನ್ಸಲ್ಲಿ 35 ಕ್ವಶನ್ನ ಕೇಳ್ತಾರೆ ಸ್ನೇಹಿತರೆ. ಟೋಟಲ್ ಆಗಿ 100 ಕ್ವಶನನ್ನು ಕೇಳ್ತಾರೆ ಸ್ನೇಹಿತರೆ. ನೋಡಿರಿ, ಅತಿ ಹೆಚ್ಚು ಸೈನ್ಸ್ ಮತ್ತು ಕಂಪ್ಯೂಟರು ಮ್ಯಾಥ್ಸ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ ಸ್ನೇಹಿತರೆ ಅವರು. ಸೊ ನೀವು ಇದನ್ನು ಪರ್ಫೆಕ್ಟ್ ಆಗಿ ಸ್ನೇಹಿತರೆ. ಒಂದು ಕ್ವಶನಿಗೆ ಒಂದು ಮಾರ್ಕ್ ಸ್ನೇಹಿತರೆ. ಇಲ್ಲಿ ಯಾವುದೇ ಥರ ಅಂತ ಒಂದು ಕ್ವಶನಿಗೆ 2 ಮಾರ್ಕ್ಸ್ ಇರುವುದಿಲ್ಲ. MTS ಇದ್ದ ಹಾಗೆ. ನೆಕ್ಸ್ಟ್ ನೋಡಿರಿ, ಪ್ಯಾಟರ್ನ್ ಸಿಲೆಬಸ್ ಇದಾಯ್ತು. ಮತ್ತು ಇಲ್ಲಿ ಕೂಡ ನಿಮಗೆ 1/3 ನೆಗೆಟಿವ್ ಮಾರ್ಕಿಂಗ್ ಇದೆ ಸ್ನೇಹಿತರೆ. ಈಗ ನಾವು ಲೆವೆಲ್ 1 ನೋಡಿದ್ವಿ. ಈಗ ಲೆವೆಲ್ 2 ಜಾಬಿಗೆ, ಲೆವೆಲ್ 2 ಟೆಕ್ನಿಕಲ್ ಗ್ರೇಡ್ 3 ಜಾಬಿಗೆ ನೋಡಿದ್ವಿ ಸ್ನೇಹಿತರೆ. ಆಗಲ್ಲಿ ನೋಡಿದ್ದು ಗ್ರೇಡ್ 1ಗೆ, ಇದು ಗ್ರೇಡ್ 3ಗೆ. ಗ್ರೇಡ್ 3 ಇಲ್ಲಿ ಇದೆ ಅಲ್ವಾ, ಇಲ್ಲಿ ಗಮನಿಸಿದಿರಾ ಇಲ್ಲ ನೀವು? ಗ್ರೇಡ್ 1 ಗಮನಿಸಿ, ಗ್ರೇಡ್ 1 ಇದು ಗ್ರೇಡ್ 3. ಇಲ್ಲಿ ನೋಡಿರಿ, ಮ್ಯಾಥ್ಸ್ 25, ರೀಸನಿಂಗ್ 25, ಜನರಲ್ ಸೈನ್ಸ್ 40, GK 10 ಕ್ವಶನ್ ಸ್ನೇಹಿತರೆ. ಟೋಟಲ್ ಆಗಿ ಇಲ್ಲಿ 100 ಕ್ವಶನ್ 100 ಮಾರ್ಕ್ ಸ್ನೇಹಿತರೆ. ಇಲ್ಲಿ ಜಾಸ್ತಿ ಅವರು ಒತ್ತು ಕೊಟ್ಟಿದ್ದು ಸೈನ್ಸ್ಗೆ 40 ಕ್ವಶನ್ನು ಮತ್ತು ಮ್ಯಾಥ್ಸು ಮೆಂಟಲಿಟಿ ಎರಡೂ ಸೇರಿ 40 ಸ್ನೇಹಿತರೆ. ಅರ್ಥ ಆಯ್ತಾ? ಇಲ್ಲಿ ಕೂಡ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿರಿ, SC/ST ಅವರಿಗೆ ಟ್ರೈನ್ ಟ್ರಾವೆಲ್ ಫ್ರೀ ಪಾಸ್ ಇದೆ ಸ್ನೇಹಿತರೆ. ನೀವು ಆಲ್ ಟಿಕೆಟ್ ತೋರಿಸುವುದರ ಮೂಲಕ ಫ್ರೀಯಾಗಿ ಜರ್ನಿ ಮಾಡ್ಬೋದು ಸ್ನೇಹಿತರೆ SC/ST ಅವರು. ನೋಡಿರಿ, ಇಲ್ಲೇ ವಿದ್ಯಾರ್ಥಿ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಗ್ರೇಡ್ 3 ಹುದ್ದೆಗಳಿಗೆ ಕನಿಷ್ಠ 10 ತರಗತಿ SSLCಯಲ್ಲಿ ಪಾಸಾಗಿದ್ದು ITI ಮೂಲಕ, ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ, 10ನೇ ತರಗತಿ ಪಾಸಾಗಿದ್ದು ITI ಮೂಲಕ ಅಗತ್ಯ ಟ್ರೇಡ್ ವ್ಯಾಸಂಗ ಮಾಡಿರಬೇಕು ಸ್ನೇಹಿತರೆ.
ಈ ಪ್ರಾಥಮಿಕ ವಿದ್ಯಾರ್ಹತೆ ಜೊತೆಗೆ ಹೆಚ್ಚುವರಿ ವಿದ್ಯಾರ್ಹತೆ ಇದ್ದರೂ ಸಲ್ಲಿಸಬಹುದು. ಆದರೆ ಪ್ರಾಥಮಿಕ ವಿದ್ಯಾರ್ಹತೆ ಇಲ್ಲದೆ ಹೆಚ್ಚುವರಿ ಶೈಕ್ಷಣಿಕ ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಸ್ನೇಹಿತರೆ. ಗ್ರೇಡ್ 1 ಹುದ್ದೆಗೆ BSc, ಡಿಪ್ಲೊಮಾ ಇಂಜಿನಿಯರ್ ಅಥವಾ ಇಂಜಿನಿಯರಿಂಗ್ ಪದವೀಧರರು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ತಿಳಿತಾ? ಒಟ್ಟು ಸೈನ್ಸ್ ಆ್ಯಂಡ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಗೆ ಇರುತ್ತೆ ಸ್ನೇಹಿತರೆ ಇದು ಗ್ರೇಡ್ 1 ಗ್ರೇಡ್ 2 ಅನ್ನೋದು. ಇದಿಷ್ಟು RRB ಟೆಕ್ನಿಷಿಯನ್ ನ್ಯೂ ಜಾಬ್ ನೋಟಿಫಿಕೇಷನ್ ಬಗ್ಗೆ 360 ಡಿಗ್ರಿಯಾಗಿ ತಿಳಿಸಿಕೊಡುವ ಪ್ರಯತ್ನ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸ್ನೇಹಿತರೆ, ಈ ಜಾಬ್ಗೆ ಸಂಬಂಧಪಟ್ಟಂಥ ಇದೊಂದೇ ಅಷ್ಟೇ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಆಲ್ ಜಾಬ್ಸ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು RRB ಟೆಕ್ನಿಷಿಯನ್ ಹುದ್ದೆಯ ಬಗ್ಗೆ 360 ಡಿಗ್ರಿಯಾಗಿ ಮಾಹಿತಿ ತಿಳಿಸಿಕೊಡುವ ಪ್ರಯತ್ನ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 28 ಸ್ನೇಹಿತರೆ. ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಜುಲೈ 30. ಏನಾದರೂ ಅಪ್ಲಿಕೇಶನ್ ಹಾಕುವಲ್ಲಿ ಮಿಸ್ಟೇಕ್ ಆಗಿದರೆ ಆಗಸ್ಟ್ 1ರಲ್ಲಿ ಆಗುತ್ತೆ. ನೆಕ್ಸ್ಟ್ ನೋಡಿ, ನಿಮಗೆ ವೇತನ 29,000 ಟೆಕ್ನಿಷಿಯನ್ ಗ್ರೇಡ್ 1ಗೆ ಇರುತ್ತೆ ಸ್ಟಾರ್ಟಿಂಗು. ಟೆಕ್ನಿಷಿಯನ್ ಗ್ರೇಡ್ 3 ಅವರಿಗೆ 19,000 ಇರುತ್ತೆ ಸ್ನೇಹಿತರೆ. ಕನ್ನಡದಲ್ಲಿ ಕೂಡ ಎಕ್ಸಾಮ್ ಇರುತ್ತದೆ ಸ್ನೇಹಿತರೆ, ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ಇದು ಕಂಪ್ಯೂಟರ್ ಆಧಾರಿತ ಎಕ್ಸಾಮ್ ಆಗಿರುತ್ತದೆ. ಮತ್ತು ರಾಜ್ಯಕ್ಕೆ ಮೀಸಲಿಟ್ಟ ಹುದ್ದೆಗಳು 140 ಹುದ್ದೆಗಳು ನಮ್ಮ ಬೆಂಗಳೂರು ಡಿವಿಷನ್ಗೆ ಇದ್ದಾವೆ ಸ್ನೇಹಿತರೆ. ಕನ್ನಡ ಕೊಂಕಣಿ ಭಾಷೆಯಲ್ಲಿ ಕೂಡ ಪರೀಕ್ಷೆ ಇರುತ್ತದೆ. ಮತ್ತು ನಿಮಗೇನಾದರೂ ಅಪ್ಲಿಕೇಶನ್ ನೀವು ಹಾಕ್ತೀರಿ ಅಂದರೆ ಈ ವೆಬ್ಸೈಟ್ ಮೂಲಕ ಹೋಗಿ ಹಾಕ್ಬೋದು. ಎಲ್ಲ ಕೇಂದ್ರೀಯ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಸಿಲೆಬಸ್ ನೋಟ್ಸ್ ಏನಾದರೂ ಬೇಕಿದ್ದರೆ, ಸಿಲೆಬಸ್ ವೈಸ್ ನೋಟ್ಸ್ ಏನಾದರೂ ಬೇಕಿದ್ದರೆ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ. ಫ್ರೀಯಾಗಿ ಸಿಗುತ್ತವೆ ಸ್ನೇಹಿತರೆ. ಓಲ್ಡ್ ಕ್ವಶನ್ ಪೇಪರ್ ಆಲ್ರೆಡಿ ನಮ್ಮ ಹತ್ರ ಇದ್ದಾವೆ. ಓಲ್ಡ್ ಕ್ವಶನ್ ಪೇಪರ್ಸ್ ಆಲ್ರೆಡಿ ನಮ್ಮ ಹತ್ರ ಇದ್ದಾವೆ. ಬೇಕೆನ್ನುವರು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಬಹುದು ಸ್ನೇಹಿತರೆ. ಇದಿಷ್ಟು RRB ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು 360 ಡಿಗ್ರಿಯಾಗಿ ತಿಳಿಸಿಕೊಡುವ ಪ್ರಯತ್ನ. ಒಂದು ವೇಳೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದೆ ಬರುವ ವಿಡಿಯೋದಲ್ಲಿ ತಿದ್ದಿಕೊಂಡು ವಿಡಿಯೋವನ್ನು ಮಾಡುತ್ತೇವೆ ಸ್ನೇಹಿತರೆ. ಮತ್ತೆ ಉತ್ತಮ ವಿಡಿಯೋದೊಂದಿಗೆ ಬರುತ್ತೇನೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.